ವೀಕ್ಷಕರೇ, ಪೂರ್ವಭಾದ್ರ ನಕ್ಷತ್ರದ 25 ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಯಾವುದು? ನಿಮ್ಮ ನಕ್ಷತ್ರದಲ್ಲಿ ಎಂತಹ ಮಹಾಪುರುಷರು ಜನಿಸಿರ್ತಕ್ಕಂತಹ ನಕ್ಷತ್ರ, ಜೊತೆಗೆ ಈ ನಕ್ಷತ್ರದ ವಿಶೇಷತೆ ಎಂಥದ್ದು ಅನ್ನುವಂತಹ ಬಹುಪ್ರಮುಖವಾದ ವಿಚಾರಗಳು. ನೀವು ಪೂರ್ವಭಾದ್ರ ನಕ್ಷತ್ರದವರಾಗಿದ್ರೆ ಈ ವಿಡಿಯೋ ನೋಡ್ಲೇಬೇಕು. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಬಗೆಗಿನ ಸಂಪೂರ್ಣವಾದಂತಹ ವಿಷಯ, ನಿಮ್ಮ ನಕ್ಷತ್ರದ ಬಗೆಗಿನ ಸಂಪೂರ್ಣವಾದಂತ ಅಂಶಗಳು ನಿಮಗೆ ತಿಳಿತದೆ ಅನ್ನುವಂತ ಮಾತನ್ನ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ, ಅಂದ್ರೆ ನಿಮಗೆ ಈ ವಿಡಿಯೋದ ಉಪಯೋಗ ಆಗತ್ತೆ. ಇನ್ನು ತಡ ಮಾಡೋದಿಲ್ಲ, ಸುತ್ತಿ ಬಳಸಿ ಹೇಳುವಂತದ್ದು ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ಆದ್ರೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದು, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ, ಪೂರ್ವಭಾದ್ರ ನಕ್ಷತ್ರದ ಸ್ತ್ರೀಯರಿರ್ಬೋದು ಅಥವಾ ಪುರುಷರಿರ್ಬೋದು, ಇಬ್ರಿಗೂ ಈ ಫಲ ಅನ್ವಯ ಆಗತ್ತೆ. ಪ್ರಾರಂಭದಲ್ಲಿ ಬಾಲ್ಯ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಈ ಯಾವಾಗ ನಿಮಗೆ ಬುದ್ಧಿ ತಿಳಿದಾಗ ಅನೇಕ ಸವಾಲುಗಳು, ಕಷ್ಟಗಳು, ಅಪವಾದಗಳು, ಅಪನಿಂದೆಗಳು, ಅಪಹಾಸ್ಯಗಳು, ಜೀವನದಲ್ಲಿ ಅನೇಕ ಏರಿಳಿತಗಳು, ಈ ರೀತಿಯಾಗಿರ್ತಕ್ಕಂತಹ ಕಷ್ಟದಿಂದ ಜೀವನವನ್ನ ಕಳೆದವರು ಬಹಳಷ್ಟು ಜನ. ಯಾಕಂತಂದ್ರೆ ಜೀವನ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಒಂದು ಪಾಠ ಕಲಿಸುತ್ತೆ. ಸಮಾಜ ಅಂದ್ರೆ ಏನು, ಜನ ಅಂದ್ರೆ ಏನು, ಯಾವ ರೀತಿಯಲ್ಲಿ ನಾವು ಇಲ್ಲಿ ಬದುಕಬೇಕು, ಬಾಳಬೇಕು, ಯಾವ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಸರಿ ಇರುತ್ತೆ ಅನ್ನುವಂತ ಅನುಭವ ಇದೆಯಲ್ಲ, ಅದು ಜೀವನ ನಿಮಗೆ ಒಂದು ಪಾಠ ಕಲಿಸಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಆದ್ರೆ ಎಲ್ಲ ಪಾಠಗಳಿಂದ ಏನಾಗುತ್ತೆ, ನಿಮಗೆ ಆತ್ಮಬಲ ಹೆಚ್ಚಾಗುತ್ತೆ, ಒಂದು ಧೈರ್ಯ ಬರುತ್ತೆ, ಒಂದು ಸ್ಪಿರಿಟ್ ಬರುತ್ತೆ. ಮಾಡಬೇಕು, ನಾನು ಗೆಲ್ಲಬೇಕು, ಮುಂದೆ ಬರಬೇಕು, ನಾನು ಸಮಾಜದ ಮುಂದೆ ನಾನು ಯಾರು ಅಂತ ತೋರ್ಪಡಿಸ್ಬೇಕು ಅನ್ನುವಂತಹ ಒಂದು ಮಹದಾಸೆ, ಒಂದು ಕಿಚ್ಚು, ಒಂದು ಕಿಡಿ, ಒಂದು ಸವಾಲು ಅನ್ನುವಂಥದ್ದು ನಿಮಗೆ ಅದು ಸಹಜವಾಗಿ ಬರ್ತಕ್ಕಂಥದ್ದು. ಅದರಿಂದ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿದಾಗ್ಲೇ ಅಲ್ವಾ. ಈಗ ಒಂದು ಕಲ್ಲು ಶಿಲೆ ಆಗ್ಬೇಕು ಅಂತಂದ್ರೆ ಅನೇಕ ಪೆಟ್ಟುಗಳನ್ನ ಆ ಕಲ್ಲಿನ ಮೇಲೆ ಬಿದ್ದಾಗ ಒಂದು ಶಿಲೆ ಆಗುತ್ತೆ. ಹಾಗೆ ನಿಮ್ಮ ಜೀವನವು ಕೂಡ, ನಿಮ್ಮ ಜೀವನದ ಕಷ್ಟಗಳೇ ನಿಮಗೊಂದು ಅನುಭವ ಅಂತ ಹೇಳ್ಬೋದು, ಅದೇ ನಿಮಗೆ ಒಂದು ಶಕ್ತಿ ಅಂತ ಹೇಳ್ಬೋದು. ನಿಜಾನ ಸುಳ್ಳ ಬೇಕಿದ್ರೆ ನಿಮ್ಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಅಪಾರವಾದ ಜ್ಞಾನ ನಿಮಗೆ ಜೀವನನೇ ಕಲಿಸಿರುತ್ತೆ. ಧೀರರಾಗ್ತೀರಿ, ಹೃದಯವುಳ್ಳವರಾಗ್ತೀರಿ, ಮತ್ತೆ ಬೇರೆ ಜನರಲ್ಲಿ ಒಂದು ವಿಶ್ವಾಸ ಅಥವಾ ಬೇರೆ ಜನರ ಮೇಲೆ ಒಂದು ನಂಬಿಕೆ ಅನ್ನುವಂಥದ್ದು ಬರುತ್ತೆ. ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಸ್ವಲ್ಪ ಕೆಲವೊಂದು ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇನ್ನು ಅನುಭವದಿಂದ ಬಹಳಷ್ಟು ನೀವು ಬುದ್ಧಿ ಕಲಿಯುವಂತದ್ರಿಂದ ಜೀವನದಲ್ಲಿ ಸಕ್ಸಸ್ ಕಾಣೋದಕ್ಕೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಕರ್ಮಕ್ಕೆ ತಕ್ಕಂತ ಒಂದು ಫಲ, ನಿಮ್ಮ ಪ್ರಯತ್ನಕ್ಕೆ ತಕ್ಕಂತ ಒಂದು ಫಲ ನಿಮಗೆ ಪ್ರಾಪ್ತಿ ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವಿವಿಧ ವಿಚಾರಗಳಲ್ಲಿ ಕೂಡಿಟ್ಟಿರ್ತಕ್ಕಂಥ ಹಣ ವ್ಯಯಿಸುವಂತಹ ಸನ್ನಿವೇಶ, ಖರ್ಚಾಗುವಂತಹ ಸನ್ನಿವೇಶ, ಯಾವುದಕ್ಕೂ ಒಂದಿಷ್ಟು ಹಣ ಕೂಡಿಟ್ಟಿರ್ತೀರಿ, ಅದು ಇನ್ಯಾವುದಕ್ಕೂ ಖರ್ಚಾಗಿರ್ಬೋದು, ಅಥವಾ ಯಾರನ್ನೋ ನಂಬಿ ದುಡ್ಡು ಕೊಟ್ಟಿರ್ತೀರಿ, ಅದು ಬರದೇನೆ ಹೋಗ್ಬೋದು. ಈ ರೀತಿಯಾಗಿರ್ತಕ್ಕಂತಹ ನಂಬಿ ಮೋಸ ಹೋಗುವಂತಹ ಘಟನೆಗಳು ನಿಮ್ಮ ಜೀವನದಲ್ಲಿ ಜರುಗಬಹುದು. ಅದನ್ನು ಕೂಡ ನೀವು ಸರಿ ಮಾಡಿಕೊಂಡು ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನುವಂತಹ ಒಂದು ಅರ್ಥದ ಮೂಲಕ ಜೀವನವನ್ನ ಕಳೆಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕಾಗುತ್ತೆ. ಯತ್ನಿಸಿರ್ತಕ್ಕಂಥ ಕಾರ್ಯಗಳಲ್ಲಿ ಆತುರ ಮಾಡ್ತಕ್ಕಂಥದ್ದು ನಿಮ್ಮ ನ್ಯೂನ್ಯತೆ ಅಂತ ಹೇಳ್ಬೋದು. ಏನೋ ವಿಷಯಗಳು ಗೊತ್ತಾದ ತಕ್ಷಣ ಸಡನ್ ಆಗಿ ನೀವು ಅದಕ್ಕೆ ಕಮಿಟ್ ಆಗಬಾರ್ದು. ಅದನ್ನ ಅಳೆದು ತೂಗಿ ಎಚ್ಚರಿಕೆಯಿಂದ ನೀವು ಕೆಲಸವನ್ನು ಮಾಡಿದಾಗ ಅದರಲ್ಲಿ ನಿಮಗೆ ಒಂದು ಒಳ್ಳೆಯ ಪ್ರತಿಫಲ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇರತಕ್ಕಂಥದ್ದು, ಅದರಲ್ಲಿ ಒಂದು ಲಾಭ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಹಾಗಾಗಿ ಯೋಚನೆ ಮಾಡಿಕೊಂಡು ನೀವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗ್ತದೆ. ಇನ್ನು ಈ ಅಧರ್ಮದ ವಿಚಾರದಲ್ಲಿ, ಜೊತೆಗೆ ದುಷ್ಟ ಜನರ ಸಹವಾಸದಲ್ಲಿ ಮನಸ್ಸನ್ನ ಮಾಡಬಾರದು. ಯಾರೋ ಏನೋ ಹೇಳಿದ್ರು ಅಂದ ಮಾತ್ರಕ್ಕೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಿಡೋದು ಅಥವಾ ಅವ್ರ ಹಿಂದೆ ಹೋಗ್ಬಿಡೋದು, ಕೆಟ್ಟ ಕಾರ್ಯದ ಕಡೆ ನೀವು ಒಲವನ್ನ ಮಾಡಬಾರದು. ನೀವು ನಿಮ್ಮ ಕೆಲಸದ ಕಡೆ, ನಿಮ್ಮ ವಿಚಾರದ ಕಡೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಬೇಕು. ದುಷ್ಟ ಜನಗಳಿಂದ ನೀವು ದೂರ ಇದ್ರೆ ಖಂಡಿತವಾಗಿಯೂ ನಿಮಗೆ ಒಂದು ಒಳ್ಳೆ ಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಇನ್ನು ನಿಮಗೆ ಸಹಜವಾಗಿ 30 ವರ್ಷದ ನಂತರ ಪುತ್ರ ಸಂತಾನಗಳು ಚೆನ್ನಾಗಿದೆ. ಮಗನ ಮೇಲೆ ಬಹಳಷ್ಟು ನಂಬಿಕೆ, ವಿಶ್ವಾಸ, ಮೋಹ, ಪ್ರೀತಿ ಮತ್ತೆ ಬಹಳಷ್ಟು ನಿರೀಕ್ಷೆಗಳು, ಮಹತ್ವಾಕಾಂಕ್ಷೆಗಳು ನಿಮಗಿರುತ್ತೆ. ವಾತ್ಸಲ್ಯ ಇರತಕ್ಕಂಥದ್ದು. ಇನ್ನು ಪತಿ ಪತ್ನಿಯರು ಸ್ವಾತಂತ್ರ್ಯದಿಂದ ಇರತಕ್ಕಂಥದ್ದು, ಹೊಂದಾಣಿಕೆಯಿಂದ ಇರತಕ್ಕಂಥದ್ದು, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು, ಕಷ್ಟಗಳು ಇರ್ತವೆ ಸಾಕಷ್ಟು,
ಸಮಸ್ಯೆಗಳು ಇರ್ತವೆ. ಆ ಸಮಸ್ಯೆಗಳ ಮಧ್ಯದಲ್ಲಿಯೇ ಹೊಂದಾಣಿಕೆ ಮಾಡಿಕೊಂಡು ಖುಷಿಯಿಂದ ಜೀವನ ನಡೆಸ್ತಕ್ಕಂತಹ ಒಂದು ಜೀವನ ನಿಮ್ದಾಗ್ತಕ್ಕಂಥದ್ದು. ಜೊತೆಗೆ ಈ ಸಮಾಜದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಘನತೆ, ಗೌರವ ಅನ್ನುವಂಥದ್ದು ಉಳಿಸ್ಕೊಳ್ಳುವಂಥದ್ದು. ಎರಡೂ ನೋಡಿದ್ರೆ ನೀವು ಜೀವನದಲ್ಲಿ ಅವಮಾನ ನೋಡ್ತೀರಿ, ಸನ್ಮಾನ ನೋಡ್ತೀರಿ. ಎರಡೂ ನಿಮ್ಮ ಜೀವನದಲ್ಲಿ ಬಂದು ಹೋಗಿರತಕ್ಕಂಥದ್ದು. ಆದ್ರೆ ನನಗೆ ಬಹಳ ಎಲ್ಲ ಅನುಕೂಲ ಆಗಿದೆ ಅಂತ ಹೇಳಿ ಯಾವತ್ತಿಗೂ ಗರ್ವ ಪಟ್ಟಿರುವಂತದ್ದು, ಅಹಂಕಾರ ಪಟ್ಟಿರ್ತಕ್ಕಂತಹ ವ್ಯಕ್ತಿ ಅಲ್ಲ, ವ್ಯಕ್ತಿತ್ವನೂ ಅಲ್ಲ. ಇನ್ನು ಜೊತೆಗೆ ನಿಮ್ಮ ಸಮಾಜದಲ್ಲಿ ಬಹಳಷ್ಟು ಚೆನ್ನಾಗಿ ಬೆರಿತಕ್ಕಂಥದ್ದು, ಮಿತ್ರರ ಜೊತೆಯಲ್ಲಿ ಬೆರಿತಕ್ಕಂಥದ್ದು, ಜೊತೆಗೆ ಪುತ್ರರಿಂದನೂ ಕೂಡ ಒಂದು ಒಳ್ಳೆ ಫಲಗಳು ಕೆಲವು ದಿನಗಳಾದ್ಮೇಲೆ. ಚಿಕ್ಕ ವಯಸ್ಸಿನವರಿದ್ದಾಗ ಬಹಳಷ್ಟು ಜವಾಬ್ದಾರಿಗಳು ಇರುತ್ತವೆ. ಆದ್ರೆ ಕೆಲವು ದಿನಗಳ ನಂತರ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಬಹಳಷ್ಟು ಜವಾಬ್ದಾರಿಗಳು, ನಿಮ್ಮ ಜವಾಬ್ದಾರಿಗಳು ಅವರು ಹೆಗಲಿಗೆ ಹಾಕೊಳ್ಳುವಂತಹ ಸನ್ನಿವೇಶಗಳಿರುತ್ತೆ. ಬಹಳಷ್ಟು ವಿಚಾರಗಳಿದೆ ಈ ಉತ್ತರ ಭಾದ್ರ ಪೂರ್ವ ಭಾದ್ರ ನಕ್ಷತ್ರದವ್ರದ್ದು ಹೇಳಬೇಕು ಅಂತಂದ್ರೆ. ಆದ್ರೆ ಸಮಯ ಸಾಕಾಗೋದಿಲ್ಲ, 1 ಗಂಟೆಗಟ್ಟಲೆ ಹೇಳ್ಬೇಕಾಗುತ್ತೆ. ಅಷ್ಟೊಂದು ವಿಷಯಗಳು ಈ ನಕ್ಷತ್ರದವ್ರದ್ದು ಇರತಕ್ಕಂಥದ್ದು. ಆದ್ರೆ ಇಲ್ಲಿ ಎಷ್ಟು ಬೇಕಾಗಿದೆ ಅಷ್ಟು ನಾನು ಹೇಳಿದ್ದೀನಿ. ಇನ್ನು ಪ್ರಮುಖವಾದಂತ ಪಾಯಿಂಟ್ ಅಂದ್ರೆ ಈ ವಿಡಿಯೋದ ಮುಖ್ಯವಾದ ಪಾಯಿಂಟ್ ಏನು, ಪ್ರಮುಖವಾದ 25 ಅಂಶಗಳು ಯಾವುದು, ಈ ನಕ್ಷತ್ರದಲ್ಲಿ ಎಂತಹ ಪುರುಷರು ಜನಿಸಿದ್ರು ಮತ್ತೆ ಈ ನಕ್ಷತ್ರದ ವಿಶೇಷತೆಗಳ ಬಗ್ಗೆ ಹೇಳೋದಿದೆ. ನಿಮಗೆ ಒಂದು 5 ನಿಮಿಷದಲ್ಲಿ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಬೇಕಾಗುತ್ತೆ ನಾನು. ಅದನ್ನ ತಿಳಿಸೋದಕ್ಕಿಂತ ಮುಂಚೆ ಅದನ್ನ ನೋಡ್ಲೇಬೇಕು ನೀವು, ಅಂದಾಗ ವಿಡಿಯೋ ಪೂರ್ಣ ಆಗುತ್ತೆ. ಅದನ್ನ ನೋಡೋದಕ್ಕಿಂತ ಮುಂಚೆ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನ ನೀವು ಮುಖ್ಯವಾದ ವಿಡಿಯೋ ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡ್ತೀನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಇದು. ಯಾಕಂದ್ರೆ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. 80 ರಿಂದ 100 ಪುಟ ಇರುತ್ತೆ ಇದು, ಆಯ್ತಾ? ಇನ್ನು ಬನ್ನಿ ವಿಷಯಕ್ಕೆ ಬರೋಣ. ಈ ನಕ್ಷತ್ರದವರ ಪೂರ್ವ ಭಾದ್ರ ನಕ್ಷತ್ರದ 25 ವಿಶೇಷತೆಗಳ ಬಗ್ಗೆ ನೋಡೋದಾದ್ರೆ, ದೇವತೆ ಯಾರು ಅಂತಂದ್ರೆ ಏಕಾದಶ ರುದ್ರರಲ್ಲಿ ಒಬ್ಬನಾಗಿರತಕ್ಕಂತಹ ಅಜೈಕಪಾದನಾಗಿರತಕ್ಕಂತಹ ಈ ನಕ್ಷತ್ರದ ದೇವತೆ ಆಗಿರುವಂಥದ್ದು ಅಜೈಕಪಾದ. ಇನ್ನು ಈ ನಕ್ಷತ್ರದ ಒಂದು ನಕ್ಷತ್ರಾಧಿಪತಿ ಗುರು ಆಗಿರುವಂಥದ್ದು. ನಾಮ ನಕ್ಷತ್ರ ಬಂದು ಸೇಸೋದಾದಿ ಅನ್ನುವಂತಹ ಈ 4 ಚರಣಾಕ್ಷರಗಳು ಈ ನಕ್ಷತ್ರದ ಅಂಡರ್ನಲ್ಲಿ ಬರುತ್ತೆ. ಮೃಗ ಬಂದು ಸಿಂಹ, ವೈರಿ ಆನೆ, ಗಣ ಮನುಷ್ಯಗಣ, ವೃಕ್ಷ ಮಾವು, ರಜ್ಜು ನಾಭಿ, ವೇದ ಉತ್ತರ, ನಾಡಿ ಆದಿನಾಡಿ, ನಾಳ ಒಳನಾಳ, ನವಿಲು ಪಕ್ಷಿ, ಲಿಂಗ ಪುರುಷ, ಮುಖ ಅಧೋಮುಖ, ಗುಣ ಉಗ್ರಗುಣ. ಇನ್ನು
ಈ ನಕ್ಷತ್ರದ ದೇಹದಲ್ಲಿನ ಅಧಿಪತ್ಯ ಬಂದು ಪೂರ್ವಭಾದ್ರ ನಕ್ಷತ್ರದ ಮೊದಲು 3 ಪಾದಗಳು ಮೊಣಕಾಲನ್ನ ದೇಹದಲ್ಲಿನ ಅಧಿಪತ್ಯ ಹೊಂದಿದೆ. 4ನೇ ಪಾದ ಕಾಲುಗಳು ಮತ್ತು ಮೊಣಕಾಲು ಕೂಡ. ಇನ್ನು ಈ ನಕ್ಷತ್ರದ ನೋಟ ಕೆಳನೋಟ ಆಗಿದೆ. ನಕ್ಷತ್ರದ ಬಣ್ಣ ಕಪ್ಪು ಬಣ್ಣ. ನಕ್ಷತ್ರದ ಸ್ಥಳಾಧಿಪತ್ಯ ಪಟ್ಟಣ. ನಕ್ಷತ್ರದ ಪಂಚಭೂತದಲ್ಲಿನ ತತ್ವ ಆಕಾಶ ತತ್ವ. ಇನ್ನು ನೈವೇದ್ಯ ಬಂದು ಮೊಸರನ್ನ ಮತ್ತು ತುಪ್ಪದ ಅನ್ನ ಈ ನಕ್ಷತ್ರದ ನೈವೇದ್ಯ ಆಗಿದೆ. ಪೂಜಿಸಬೇಕಾಗಿರತಕ್ಕಂತಹ ದೇವತೆ ಯಾರು ಅಂತಂದ್ರೆ ಶ್ರೀ ಲಕ್ಷ್ಮೀ ಕುಬೇರ ಸ್ವಾಮಿಯನ್ನ ಪೂಜಿಸ್ತಕ್ಕಂಥದ್ದು. ಜೊತೆಗೆ ಅದೃಷ್ಟದ ಸಂಖ್ಯೆ 2, 3, 7 ಆಗಿದೆ. ಅದೃಷ್ಟದ ಬಣ್ಣ ಬೂದು ಮತ್ತು ಕೆನೆಯ ಬಣ್ಣ ಆಗಿರತಕ್ಕಂಥದ್ದು. ಅದೃಷ್ಟದ ವಾರಗಳು ಗುರುವಾರ ಮತ್ತು ಶನಿವಾರ ಆಗಿದೆ. ಅದೃಷ್ಟದ ರತ್ನ ಪುಷ್ಯರಾಗ. ಅದೃಷ್ಟದ ಲೋಹ ಬಂದು ಹಿತ್ತಾಳೆ. ಇನ್ನು ಈ ನಕ್ಷತ್ರದ ವಿಶೇಷತೆಗಳ ಬಗ್ಗೆ ನೋಡೋಣ. ಅಂದ್ರೆ ಈ ನಕ್ಷತ್ರದಲ್ಲಿ ಎಂತಹ ಮಹಾಪುರುಷರು ಜನಿಸಿದ್ರು ಅನ್ನೋದು ಇದನ್ನ ನೀವು ಕೇಳಲೇಬೇಕು, ಇದನ್ನ ತಿಳ್ಕೊಂಡಿರ್ಬೇಕು. ನಿಮ್ ನಕ್ಷತ್ರದಲ್ಲಿ ಎಂತಹ ಪುರುಷರು ಮಹಾಪುರುಷರು ಜನಿಸಿದ್ರು ಅನ್ನೋದ್ರ ಬಗ್ಗೆ ಇದನ್ನ ಹೇಳೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇನ್ನು ಈ ನಕ್ಷತ್ರದ ವಿಶೇಷತೆ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. 27 ನಕ್ಷತ್ರದ ಇಂಥ ವಿಡಿಯೋಗಳು ಸಿಗುತ್ತೆ, ನಿಮ್ಗೆ ಬೇಕಾಗಿರುವಂತದನ್ನ ನೋಡ್ಕೊಳ್ಳಿ. ಇನ್ನು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಮಹಾಪುರುಷರು ನೋಡೋದಾದ್ರೆ ನೋಡಿ, ಕುಬೇರ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು. ಕಿನ್ನರ ಈ ನಕ್ಷತ್ರದಲ್ಲಿ ಜನಿಸಿರುವಂತದ್ದು. ರಾಮಕೃಷ್ಣ ಪರಮಹಂಸರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು. ನಾರಾಯಣ ಗುರು ಈ ನಕ್ಷತ್ರದಲ್ಲಿ ಜನಿಸಿದ್ದಾರೆ. ಕಾಮರಾಜರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು. ಎಂತಹ ವಿಶೇಷವಾಗಿರತಕ್ಕಂಥ ನಕ್ಷತ್ರ. ಕುಬೇರ ಜನಿಸಿರುವಂತ ನಕ್ಷತ್ರ ಇದು. ಬಹಳ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ 90 ವರ್ಷದ ಮೇಲ್ಪಟ್ಟು ಆಯಸ್ಸು ನಿರ್ಣಯ ಆಗಿರ್ತಕ್ಕಂಥದ್ದು ವಿಶೇಷ. ಗೋಚರ ಲಕ್ಷಣಗಳಲ್ಲಿ ಪೂರ್ವಭಾದ್ರ ನಕ್ಷತ್ರವು ಮಂಚದ ಕಾಲಿನಂತೆ 2 ನಕ್ಷತ್ರಗಳ ಪುಂಜವೇ ಈ ಒಂದು ಪೂರ್ವಭಾದ್ರ ನಕ್ಷತ್ರ ಆಗಿರತಕ್ಕಂಥದ್ದು. ಜನನ ಕಾಲದಲ್ಲಿ ಗುರು ಮಹಾದಶೆ ನಡೀತಾ ಇರತಕ್ಕಂಥದ್ದು ಈ ನಕ್ಷತ್ರದ ವಿಶೇಷ ಆಗಿರತಕ್ಕಂಥದ್ದು. ಎಂತಹ ಅದ್ಭುತವಾದ ನಕ್ಷತ್ರ. ಇಂತಹ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ತಾವು ಪುಣ್ಯವಂತರು ಅನ್ನುವಂತ ಮಾತನ್ನ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.